ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನಲ್ಗೆ ನಿಮ್ಮೆಲ್ರಿಗೂ ಹೃತ್ಪೂರ್ವಕ ಸ್ವಾಗತ. ನೀವು ಮೊದಲ ಬಾರಿಗೆ ನಮ್ಮ ಚಾನಲ್ ನೋಡ್ತಾ ಇದ್ರೆ ಇಂತಹ ಕನ್ನಡ ಗಾದೆಗಳ ಅರ್ಥ, ಸಾಮಾನ್ಯ ಜ್ಞಾನ ಪ್ರಶ್ನೋತ್ತರಗಳು ಹಾಗೂ ಒಗಟುಗಳ ವಿಡಿಯೋಗಳನ್ನ ತಪ್ಪದೇ ನೋಡಲು ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತೋದನ್ನ ಮಾತ್ರ ಮರಿಬೇಡಿ. ಇಂದಿನ ಕನ್ನಡ ಗಾದೆ ಅರ್ಥ ಭಾಗ 26ರಲ್ಲಿ ಮತ್ತೊಮ್ಮೆ 5 ಅದ್ಭುತ ಗಾದೆಗಳನ್ನು ಮತ್ತು ಅವುಗಳ ಸರಳ ಸುಲಭ ಅರ್ಥದೊಂದಿಗೆ ತಿಳಿದುಕೊಳ್ಳೋಣ. ಈ ಗಾದೆಗಳು ನಿಮ್ಮ ಸಾಮಾನ್ಯ ಜ್ಞಾನವನ್ನು ಹೆಚ್ಚಿಸುವುದಷ್ಟೇ ಅಲ್ಲದೆ ದೈನಂದಿನ ಜೀವನದಲ್ಲಿಯೂ ತುಂಬಾ ಉಪಯುಕ್ತವಾಗುತ್ತದೆ. ಹಾಗಾದರೆ ಹೆಚ್ಚು ಸಮಯ ವ್ಯರ್ಥ ಮಾಡದೆ ಇಂದಿನ ವಿಡಿಯೋವನ್ನು ಆರಂಭಿಸೋಣ. ಮೊದಲನೇ ಗಾದೆ, ಬಂದದ್ದೆಲ್ಲ ಬರಲಿ ಗೋವಿಂದನ ದಯೆಯೊಂದಿರಲಿ ಎಂಬುದು ಕನ್ನಡದ ಅತ್ಯಂತ ಜನಪ್ರಿಯ ಗಾದೆ ಮಾತು ಮತ್ತು ದಾಸರ ಪದದ ಸಾಲಾಗಿದೆ. ಇದರ ಮೂಲ ಅರ್ಥ, ಜೀವನದಲ್ಲಿ ಎಂತಹ ಕಷ್ಟಗಳು ಅಥವಾ ಪರಿಸ್ಥಿತಿಗಳು ಎದುರಾದರೂ ಎದುರಿಸೋಣ, ಆದರೆ ದೇವರ ಅಂದರೆ ಗೋವಿಂದನ ಕೃಪೆ ಮತ್ತು ಆಶೀರ್ವಾದ ನಮ್ಮ ಮೇಲಿದ್ದರೆ ಸಾಕು. ಇದು ಮನುಷ್ಯನಿಗೆ ಕಷ್ಟದ ಸಮಯದಲ್ಲಿ ಧೈರ್ಯ, ಆತ್ಮವಿಶ್ವಾಸ ಮತ್ತು ದೇವರ ಮೇಲಿನ ನಂಬಿಕೆಯನ್ನು ತುಂಬುವ ಸಾಲಾಗಿದೆ. ಜೀವನ ಚಕ್ರದಲ್ಲಿ ಸುಖ, ದುಃಖ, ಕಷ್ಟ, ನಷ್ಟಗಳು ಬರುವುದು ಸಹಜ. ಭವಿಷ್ಯದಲ್ಲಿ ನಮಗೆ ಎದುರಾಗಬಹುದಾದ ಯಾವುದೇ ಕಷ್ಟ ಅಥವಾ ಸವಾಲುಗಳ ಬಗ್ಗೆ ನಾವು ಮುಂಚಿತವಾಗಿ ಹೆದರಬೇಕಿಲ್ಲ. ಏನೇ ಆದರೂ ಅದನ್ನು ಎದುರಿಸಲು ಸಿದ್ಧರಾಗಿರಬೇಕು ಎಂಬ ಧೈರ್ಯವನ್ನು ಇದು ಸೂಚಿಸುತ್ತದೆ. ನಮ್ಮ ಪ್ರಯತ್ನದ ಜೊತೆಗೆ ದೇವರ ಕೃಪೆ ಅಥವಾ ಪ್ರಕೃತಿಯ ಆಶೀರ್ವಾದ ನಮ್ಮೊಂದಿಗಿದ್ದರೆ ಎಂತಹ ದೊಡ್ಡ ಕಷ್ಟವೂ ಕರಗಿ ಹೋಗುತ್ತದೆ. ಭಗವಂತನ ರಕ್ಷಣೆ ಇದ್ದಾಗ ಯಾವುದೇ ಆಪತ್ತು ನಮ್ಮನ್ನು ಏನೂ ಮಾಡಲು ಸಾಧ್ಯವಿಲ್ಲ ಎಂಬ ದೃಢವಾದ ನಂಬಿಕೆ ಇದರಲ್ಲಿದೆ. ಈ ಸಾಲು ಮೂಲತಃ ಪ್ರಸಿದ್ಧ ಹರಿದಾಸರಾದ ಶ್ರೀ ಪುರಂದರದಾಸರ ಕೀರ್ತನೆಯ ಪಲ್ಲವಿಯಾಗಿದೆ. ಮಹಾಭಾರತದಲ್ಲಿ ಕೌರವರು ಪಾಂಡವರನ್ನು ಅರಗಿನ ಮನೆಯಲ್ಲಿಟ್ಟು ಕೊಲ್ಲಲು ಸಂಚು ರೂಪಿಸಿದಾಗಲೂ ಶ್ರೀಕೃಷ್ಣನ ಅಂದರೆ ಹರಿಯ ಕೃಪೆ ಇದ್ದುದರಿಂದಲೇ ಪಾಂಡವರು ಆ ಘೋರ ವಿಪತ್ತಿನಿಂದ ಪಾರಾದರೆಂಬ ಉದಾಹರಣೆಯನ್ನು ದಾಸರು ಈ ಕೀರ್ತನೆಯಲ್ಲಿ ನೀಡಿದ್ದಾರೆ. ಈ ಗಾದೆ ನಮಗೆ ಕಲಿಸುವ ಪಾಠ ಏನಂತ ಅಂದರೆ, ಕಷ್ಟಗಳಿಗೆ ಹೆದರಿ ಓಡಿ ಹೋಗದೆ ಅವುಗಳನ್ನು ಧೈರ್ಯವಾಗಿ ಸ್ವೀಕರಿಸುವ ಮನೋಭಾವ ಬೆಳೆಯುತ್ತದೆ. ಎಲ್ಲವನ್ನೂ ದೇವರಿಗೆ ಒಪ್ಪಿಸಿ ನಮ್ಮ ಕರ್ತವ್ಯವನ್ನು ನಾವು ಪ್ರಾಮಾಣಿಕವಾಗಿ ಮಾಡಬೇಕು ಎಂದು ತಿಳಿಸುತ್ತದೆ. ಕೆಟ್ಟ ಪರಿಸ್ಥಿತಿಯಲ್ಲೂ ಒಳ್ಳೆಯ ದಿನಗಳು ಬಂದೇ ಬರುತ್ತದೆ ಎಂಬ ಭರವಸೆಯನ್ನು ಈ ಗಾದೆಯು ನೀಡುತ್ತದೆ. ಸರಳವಾಗಿ ಹೇಳ್ಬೇಕಂತ ಅಂದ್ರೆ, ನಮ್ಮ ಪ್ರಯತ್ನ ಮತ್ತು ದೇವರ ಆಶೀರ್ವಾದ ಜೊತೆಯಾಗಿದ್ರೆ ಜೀವನದ ಯಾವುದೇ ಸವಾಲನ್ನು ಸುಲಭವಾಗಿ ಗೆಲ್ಲಬಹುದು ಎಂಬುದೇ ಇದರ ತಾತ್ಪರ್ಯ. ಎರಡನೇ ಗಾದೆ ಮಾತು, ಬಡವ ನೀ ಮಡಗಿದ ಹಾಗಿರು ಎಂಬುದು ಕನ್ನಡದ ಅತ್ಯಂತ ಅರ್ಥಗರ್ಭಿತ ಮತ್ತು ಜನಪ್ರಿಯ ಗಾದೆ ಮಾತಾಗಿದೆ. ಈ ಗಾದೆ ಮಾತಿನ ಅರ್ಥ ಏನಪ್ಪಾ ಅಂತ ಅಂದರೆ, ಹೆಚ್ಚಿನ ಆಸ್ತಿ ಅಂತಸ್ತು ಇಲ್ಲದ ಸಾಮಾನ್ಯ ಮನುಷ್ಯರು ತನಗೆ ಲಭ್ಯವಿರುವ ಮಿತಿಯಲ್ಲೇ ತೃಪ್ತಿಯಿಂದ ಇರಬೇಕು, ಶಾಂತಿಯಿಂದ ಬಾಳಬೇಕು ಎಂದರ್ಥ. ಇಲ್ಲಿ ಬಡವ ಎಂದರೆ ಕೇವಲ ಹಣವಿಲ್ಲದವನು ಎಂದಷ್ಟೇ ಅರ್ಥವಲ್ಲ, ಸಮಾಜದಲ್ಲಿ ಅಧಿಕಾರ, ಶಕ್ತಿ ಅಥವಾ ಸೌಲಭ್ಯಗಳು ಕಡಿಮೆ ಇರುವ ಸಾಮಾನ್ಯ ವ್ಯಕ್ತಿ ಎಂದು ಅರ್ಥೈಸಬಹುದು. ಮಡಗಿದ ಹಾಗಿರು ಅಂತ ಅಂದರೆ ಇಟ್ಟ ಕಡೆ ಇರು ಅಥವಾ ಇದ್ದುದರಲ್ಲೇ ತೃಪ್ತಿಪಡು ಎಂದು ಅರ್ಥ. ಪರಿಸ್ಥಿತಿಗೆ ತಕ್ಕಂತೆ ಹೊಂದಿಕೊಂಡು ಹೋಗುವುದನ್ನು ಇದು ಸೂಚಿಸುತ್ತದೆ. ನಮ್ಮ ಕೈಲಾರದ ಅಥವಾ ನಮ್ಮ ಯೋಗ್ಯತೆಗೆ ಮೀರಿದ ವಿಷಯಗಳ ಬೆನ್ನಟ್ಟಿ ಹೋಗಿ ತೊಂದರೆಗೆ ಸಿಲುಕಬಾರದು. ಇರುವ ಅಲ್ಪ ಪ್ರಮಾಣದ ಸಂಪನ್ಮೂಲಗಳಲ್ಲೇ ನೆಮ್ಮದಿಯನ್ನು ಕಂಡುಕೊಳ್ಳುವುದು ಹೇಗೆ ಎಂದು ಇದು ತಿಳಿಸುತ್ತದೆ. ಶ್ರೀಮಂತರು ಅಥವಾ ಶಕ್ತಿವಂತರೊಂದಿಗೆ ಅನಗತ್ಯವಾಗಿ ಸ್ಪರ್ಧೆಗೆ ಇಳಿದು ಬಡವ ತನ್ನನ್ನು ತಾನು ನಾಶಪಡಿಸಿಕೊಳ್ಳಬಾರದು ಎಂಬ ಎಚ್ಚರಿಕೆಯನ್ನು ಇದು ನೀಡುತ್ತದೆ. ಸರಳವಾಗಿ ಹೇಳುವುದಾದರೆ, ಹಾಸಿಗೆ ಇದ್ದಷ್ಟು ಕಾಲು ಚಾಚು ಎಂಬ ಗಾದೆ ನೀಡುವ ಸಂದೇಶವನ್ನೇ ಈ ಗಾದೆಯು ವಿಭಿನ್ನ ಶಬ್ದಗಳಲ್ಲಿ ನೀಡುತ್ತದೆ. ನಮ್ಮ ಮಿತಿಯನ್ನು ಅರಿತು ಬಾಳಿದರೆ ಜೀವನದಲ್ಲಿ ಸದಾ ಶಾಂತಿ ಇರುತ್ತದೆ ಎಂಬುದೇ ಇದರ ಪರಮಾರ್ಥವಾಗಿದೆ. ಗಾದೆ ಮಾತು 3, ಪೀತಾಂಬರ ಉಟ್ಟರೂ ಕೊತ್ತಂಬರಿ ಮಾರೋದು ತಪ್ಪಲಿಲ್ಲ ಎಂಬುದು ಕನ್ನಡದ ಒಂದು ಜನಪ್ರಿಯ ಗಾದೆ ಮಾತಾಗಿದೆ. ಈ ಗಾದೆಯ ಅರ್ಥ ಏನಪ್ಪಾ ಅಂತ ಅಂದರೆ, ಪೀತಾಂಬರ ಎಂದರೆ ಅತ್ಯಂತ ಬೆಲೆ ಬಾಳುವ ರೇಷ್ಮೆ ವಸ್ತ್ರ. ಪೀತಾಂಬರ, ಒಬ್ಬ ವ್ಯಕ್ತಿ ಎಷ್ಟೇ ದುಬಾರಿ ಅಥವಾ ವೈಭವದ ಪೀತಾಂಬರವನ್ನು ಉಟ್ಟುಕೊಂಡ್ರೂ ಅವನು ದಿನ ಬೆಳಗಾದರೆ ಕೊತ್ತಂಬರಿ ಸೊಪ್ಪು ಮಾರುವ ತನ್ನ ಸಾಮಾನ್ಯ ದಿನಗೂಲಿ ಕೆಲಸವನ್ನು ಮಾಡಲೇಬೇಕು ಎಂಬುದು ಈ ಗಾದೆಯ ನೇರ ಅರ್ಥವಾಗಿದೆ. ಈ ಗಾದೆಯ ಒಳ ಅರ್ಥ ಮತ್ತು ಸಂದೇಶ ಏನಪ್ಪಾ ಅಂತ ಅಂದರೆ, ಒಬ್ಬ ವ್ಯಕ್ತಿಯ ಬಾಹ್ಯ ರೂಪ, ಉಡುಪು ಅಥವಾ ಜಗತ್ತಿಗೆ ತೋರಿಸಿಕೊಳ್ಳುವ ಶ್ರೀಮಂತಿಕೆ ಬದಲಾಗಬಹುದು, ಆದರೆ ಅವನ ಮೂಲ ಆರ್ಥಿಕ ಸ್ಥಿತಿ, ಹಿನ್ನೆಲೆ ಅಥವಾ ಕಷ್ಟದ ಬದುಕು ಬದಲಾಗುವುದಿಲ್ಲ. ಎಷ್ಟೇ ದೊಡ್ಡ ಮಟ್ಟಕ್ಕೆ ಬೆಳೆದರೂ ಅಥವಾ ಶ್ರೀಮಂತಿಕೆಯ ಪ್ರದರ್ಶನ ಮಾಡಿದರೂ ಬದುಕಿಗಾಗಿ ಮಾಡುವ ಮೂಲ ಕಾಯಕ ಅಥವಾ ಕಷ್ಟದ ಕೆಲಸವನ್ನು ಮರೆಯಲು ಸಾಧ್ಯವಿಲ್ಲ. ಕೇವಲ ಮೇಲ್ನೋಟದ ಪ್ರದರ್ಶನದಿಂದ ಬೆಲೆ ಬಾಳುವ ಬಟ್ಟೆ ಧರಿಸುವುದರಿಂದ ಮನುಷ್ಯನ ನಿಜವಾದ ಪರಿಸ್ಥಿತಿ ಮರೆಯಲಾಗುವುದಿಲ್ಲ. ವಾಸ್ತವವನ್ನು ಒಪ್ಪಿಕೊಳ್ಳಲೇಬೇಕು. ಈ ಗಾದೆಯನ್ನು ಯಾವ ಸಂದರ್ಭದಲ್ಲಿ ಬಳಸ್ತಾರಪ್ಪ ಅಂತ ಅಂದರೆ, ಯಾರಾದರೂ ತಮ್ಮ ಯೋಗ್ಯತೆಗಿಂತ ಮೀರಿ ಅತಿಯಾಗಿ ಆಡಂಬರ ಪ್ರದರ್ಶನ ಮಾಡುತ್ತಿದ್ದಾಗ ಅಥವಾ ಮೇಲ್ನೋಟಕ್ಕೆ ಶ್ರೀಮಂತರಂತೆ ನಟಿಸಿದರೂ ಅವರ ಮೂಲ ಕಷ್ಟಗಳು ಹಾಗೆ ಉಳಿದಿರುವಾಗ ಈ ಗಾದೆಯನ್ನು ಬಳಸಿ ವ್ಯಂಗ್ಯಪಡಿಸಲಾಗುತ್ತದೆ. ನಾಲ್ಕನೇ ಗಾದೆ ಮಾತು ಮತ್ತು ಅದರ ಅರ್ಥ,
ನಮ್ಮ ದೇವರ ಸತ್ಯ ನಮಗೆ ಗೊತ್ತು ಎಂಬುದು ಅತ್ಯಂತ ಅರ್ಥಗರ್ಭಿತವಾದ ಜನಪ್ರಿಯ ಕನ್ನಡ ಗಾದೆಯಾಗಿದೆ. ಒಬ್ಬ ವ್ಯಕ್ತಿಗೆ ತನ್ನ ಸ್ವಂತ ವಿಷಯ, ಸಾಮರ್ಥ್ಯ ಅಥವಾ ತನ್ನವರ ನಿಜವಾದ ಯೋಗ್ಯತೆ ಮತ್ತು ಹಿನ್ನೆಲೆ ಸಂಪೂರ್ಣವಾಗಿ ತಿಳಿದಿರುತ್ತದೆ ಎಂಬುದನ್ನು ಈ ಗಾದೆ ಸೂಚಿಸುತ್ತದೆ. ಲೌಕಿಕ ಜೀವನದಲ್ಲಿ ನಮಗೆ ಸಂಬಂಧಿಸದ ವಿಷಯಗಳು, ನಮ್ಮ ಸ್ವಂತ ಗುಣ ಸ್ವಭಾವಗಳು, ನಮ್ಮ ಕುಟುಂಬದ ಪರಿಸ್ಥಿತಿ ಅಥವಾ ನಮ್ಮ ಆಪ್ತರ ಯೋಗ್ಯತೆ ನಮಗೆ ಸಂಪೂರ್ಣವಾಗಿ ತಿಳಿದಿರುತ್ತದೆ. ಯಾರೋ ಹೊರಗಿನವರು ಬಂದು ನಮ್ಮವರ ಬಗ್ಗೆ ಇಲ್ಲಸಲ್ಲದ ಕಥೆಗಳನ್ನು ಹೇಳಿದಾಗ ಅಥವಾ ಅತಿಯಾಗಿ ಹೊಗಳಿದಾಗ ನಾವು ಅದನ್ನು ನಂಬುವುದಿಲ್ಲ, ಏಕೆಂದರೆ ಅವರ ನಿಜವಾದ ಯೋಗ್ಯತೆ ಏನೆಂಬುದು ನಮಗೆ ಮೊದಲೇ ಮನವರಿಕೆಯಾಗಿರುತ್ತದೆ. ನಮ್ಮ ಸಾಮರ್ಥ್ಯ ಮತ್ತು ದೌರ್ಬಲ್ಯಗಳು ಏನು ಎಂಬುದು ನಮಗಿಂತ ಚೆನ್ನಾಗಿ ಬೇರೆಯವರಿಗೆ ತಿಳಿಯಲು ಸಾಧ್ಯವಿಲ್ಲ. ಯಾರೋ ನಮ್ಮನ್ನು ಹೊಗಳಿದ ತಕ್ಷಣ ಬೀಗಬಾರದು. ನಮ್ಮ ಯೋಗ್ಯತೆ ನಮಗೆ ತಿಳಿದಿರಬೇಕು. ನಮ್ಮ ಮನೆಯ ಪರಿಸ್ಥಿತಿ, ಕಷ್ಟ ಸುಖಗಳು ನಮಗೆ ತಿಳಿದಿರುತ್ತದೆ. ಹೊರಗಿನವರ ಮಾತು ಕೇಳಿ ದಾರಿ ತಪ್ಪಬಾರದು. ಯಾರೋ ಏನೋ ಹೇಳುತ್ತಾರೆಂದು ಅಥವಾ ಮಾತುಗಳಿಗೆ ಮಾರು ಹೋಗದೆ ನಮ್ಮ ಸತ್ಯ ಮತ್ತು ವಾಸ್ತವವನ್ನು ನಾವು ಅರಿತು ಬದುಕಬೇಕು ಎಂಬುದೇ ಈ ಗಾದೆಯ ಮುಖ್ಯ ಸಂದೇಶವಾಗಿದೆ. ಗಾದೆ ಮಾತು 5. ದಾನವಾಗಿ ಸಿಕ್ಕಿದರೆ ನನಗೆ ಒಂದಿರಲಿ, ನಮ್ಮಪ್ಪನಿಗೊಂದಿರಲಿ ಎಂಬ ಗಾದೆ ಮಾತು ಮನುಷ್ಯನ ವಿಪರೀತ ಅತ್ಯಾಸೆ, ಸ್ವಾರ್ಥ ಅಥವಾ ಉಚಿತವಾಗಿ ಸಿಗುವ ವಸ್ತುಗಳ ಮೇಲಿನ ವ್ಯಾಮೋಹವನ್ನು ವ್ಯಂಗ್ಯವಾಗಿ ತಿಳಿಸುತ್ತದೆ. ಈ ಗಾದೆಯ ಸಾರಾಂಶ ಅಥವಾ ಒಳ ಅರ್ಥ ಏನಪ್ಪ ಅಂತ ಅಂದರೆ, ಯಾವುದೇ ಒಂದು ವಸ್ತು ದಾನವಾಗಿ ಅಥವಾ ಉಚಿತವಾಗಿ ಸಿಗುತ್ತದೆ ಎಂದಾಗ ಮನುಷ್ಯ ತನಗೆ ಮಾತ್ರವಲ್ಲದೆ ತನ್ನ ಕುಟುಂಬದವರಿಗೂ ಬೇಕು ಎಂದು ಆಸೆ ಪಡುತ್ತಾನೆ. ತನಗೆ ನಿಜವಾದ ಆ ವಸ್ತುವಿನ ಅಗತ್ಯ ಇಲ್ಲದಿದ್ದರೂ ಸುಮ್ಮನೆ ಸಿಗುತ್ತಿತ್ತು ಎಂದು ಒಂದೇ ಕಾರಣಕ್ಕೆ ಅದನ್ನು ಬಾಚಿಕೊಳ್ಳಲು ಯತ್ನಿಸುವ ಗುಣವನ್ನು ಇದು ಸೂಚಿಸುತ್ತದೆ. ಯಾರಾದರೂ ಅಗತ್ಯಕ್ಕಿಂತ ಹೆಚ್ಚು ಉಚಿತ ವಸ್ತುಗಳನ್ನು ಬಯಸಿದಾಗ ಈ ಗಾದೆಯನ್ನು ಬಳಸಲಾಗುತ್ತದೆ. ಕಷ್ಟಪಡದೆ ಸಿಗುವ ಲಾಭವನ್ನು ಬಿಡಬಾರದು ಎಂಬ ಸ್ವಾರ್ಥ ಬುದ್ಧಿಯನ್ನು ಹಂಗಿಸಲು ಈ ಮಾತು ಸೂಕ್ತವಾಗಿದೆ. ಉದಾಹರಣೆಗೆ, ಒಬ್ಬ ವ್ಯಕ್ತಿ ಉಚಿತವಾಗಿ ಊಟ ಸಿಗುತ್ತಿದೆ ಎಂದಾಗ ಆತ ತನ್ನ ಹೊಟ್ಟೆ ತುಂಬ ಉಣ್ಣುವುದಷ್ಟೇ ಅಲ್ಲದೆ ನಮ್ಮ ತಂದೆಗೂ ಒಂದು ಪಾರ್ಸಲ್ ಕೊಡಿ ಎಂದು ಕೇಳುವ ಹಾಗೆ, ಇಲ್ಲಿ ಕೃತಜ್ಞತೆಗಿಂತ ಹೆಚ್ಚಾಗಿ ಪುಕ್ಸಟ್ಟೆ ಸಿಕ್ಕಿದ್ದನ್ನು ಬಿಡಬಾರದು ಎಂಬ ದುರಾಸೆ ಎದ್ದು ಕಾಣುತ್ತದೆ. ಕೇಳಿದ್ರಲ್ವ ಸ್ನೇಹಿತರೆ, ಈ ಅಪರೂಪದ ಕನ್ನಡ ಗಾದೆ ಮಾತುಗಳನ್ನ, ಹಾಗೆ ಇದರ ಅರ್ಥವನ್ನು ತಿಳ್ಕೊಂಡ್ರಲ್ವ. ಇವತ್ತಿನ ಈ ವಿಡಿಯೋ ತಮ್ಮೆಲ್ರಿಗೂ ಇಷ್ಟ ಆಗಿದ್ದಲ್ಲಿ ವಿಡಿಯೋಗೆ ಒಂದು ಲೈಕ್ ಮಾಡಿ, ಫ್ಯಾಮಿಲಿ ಫ್ರೆಂಡ್ಸ್ಗೆ ವಿಡಿಯೋನ ಶೇರ್ ಮಾಡಿ. ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ಹೊಸಬ್ರು ಯಾರಾದರೂ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇದೇ ರೀತಿ ಗಾದೆಗಳು, ಗಾದೆಗಳ ಅರ್ಥಗಳು, ಸಾಮಾನ್ಯ ಜ್ಞಾನ ಪ್ರಶ್ನೆಗಳು ಹಾಗೂ ಒಗಟುಗಳಿಗಾಗಿ ನಮ್ಮ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೊಂದು ವಿಡಿಯೋದಲ್ಲಿ ಭೇಟಿ ಹಾಕ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು.